ಎಲ್ಲರಿಗೂ ಕಾಂಬಾಕ್ಸ್ ಶೋಗೆ 5ನೇ ತಂಡ ರಿವ್ಯೂ ಮಾಡ್ತಾ ಇದ್ದೀವಿ. ಮೈಸೂರು ವಾರಿಯರ್ಸ್ ಒಂಥರ ಲೆಗೆಸಿ ಕಟ್ಟದಂತ ತಂಡ. ಮುಂಚೆ KPL ಅಂತ ಶುರುವಾಗಿದ್ದು ಈಗ ಮಹಾರಾಜ ಕಪ್ ಅಂತ. ಈಗ ಬಂದಿರುವಂತ ವ್ಯಕ್ತಿ ನನ್ನ ಬಹಳ ಒಳ್ಳೆ ಸ್ನೇಹಿತ. ಸುಮಾರು ಕ್ರಿಕೆಟ್ ಜೊತೆಗಾಡಿದೀವಿ ಜೂನಿಯರ್ ಕ್ರಿಕೆಟ್ ತನಕ. ಅವಾಗೆಲ್ಲ ಕೈಯಲ್ಲಿ ಬಾಲ್ ಕೊಟ್ಟರೆ ರೈಟ್ ಆರ್ಮ್ ಓವರ್ ಅಂತ ಔಟ್ ಸ್ವಿಂಗ್ ಇನ್ ಸ್ವಿಂಗ್ ಹಾಕಿ ನಿಲ್ಸಿರೋ ಫೀಲ್ಡ್ಗೆ ಓಕೆ ಕ್ಯಾಪ್ಟನ್ ಅಂತ ಹೋಗ್ತಾ ಇದ್ದ. 3 ದಿನದಿಂದ ಫ್ಯಾನ್ಸ್ ಆಗ್ತಾ ಇದಾರೆ ಸರ್ ಮೈಸೂರು ವಾರಿಯರ್ಸ್ ಯಾವಾಗ ಅಂತ. ಆದ್ರೆ ಒಲವೇ ಕೊಡ್ತಾ ಇಲ್ಲ ಕೋಚ್. ಸಿಕ್ಕಾಪಟ್ಟೆ ಬಿಸಿ. ಅವ್ರು ಬೇರೆ ಯಾರು ಅಲ್ಲ, 2 ಸಲ ವುಮನ್ ಪ್ರೀಮಿಯರ್ ಲೀಗ್ RCB ಜೊತೆ ಗೆದ್ದಿರುವಂತ ಕೋಚ್. 3 ಟೈಟಲ್ ಗೆದ್ಕೊಟ್ಟಿದ್ದಾರೆ ಮೈಸೂರು ವಾರಿಯರ್ಸ್ಗೆ. ಅದಲ್ಲದೆ ತಮಿಳ್ನಾಡು ಪ್ರೀಮಿಯರ್ ಲೀಗ್ ಅಲ್ಲಿ ಐ ಡ್ರೀಮ್ ತಿರುಪೂರ್ ತಮಿಳನ್ಸ್ಗೆ ಒಂದು ಟೈಟಲ್ ನ ಕಂಡುಕೊಟ್ರು. ಬೇರೆ ಯಾರು ಅಲ್ಲ, ಇವ್ರನ್ನ ಮುರಳೀಧರ್ ಅಂತ ಹೇಳಿದ್ರೆ ಕ್ರಿಕೆಟಿಂಗ್ ಸರ್ಕಲ್ ಗೊತ್ತಾಗಲ್ಲ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಅವರ ಕೆಲಸವನ್ನು ಬಿಟ್ಟು ಕೋಚಿಂಗ್ ಅಲ್ಲೇ ಈಡ್ಪಟ್ಟು ಒಂದು ಕೋಚಿಂಗ್ ಕ್ಯಾಂಪ್ ಶುರು ಮಾಡಿದ್ರು. ಇವ್ರನ್ನ ಪ್ರೀತಿಯಿಂದ ಜನ ಎಲ್ಲ ಕರೆಯೋದು RX ಮುರಳಿ ಅಂತ. RX, ಧನ್ಯವಾದ ತಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದಕ್ಕೆ. ವೆಲ್ಕಮ್ ಟು ದ ಶೋ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್ ಕಾಂಬಾಕ್ಸಿಗೆ ನನ್ನ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ RX. ಇಲ್ಲಪ್ಪ, ಸಿಕ್ಕಾಪಟ್ಟೆ ನಮಗೆ 3 ದಿವಸದಿಂದ ಪ್ರೆಷರ್, ಮೆಸೇಜಸ್ ಮೇಲೆ ಮೆಸೇಜ್ ಬರ್ತಾ ಇದೆ. ಮೈಸೂರು ವಾರಿಯರ್ಸ್ ಯಾವಾಗ ಮಾಡ್ತೀರಾ, RX ಮುರಳಿ ಸರ್ ಯಾವಾಗ ಬರ್ತಾರೆ ಅಂತ. ನನಗೆ ಅರ್ಥ ಆಗ್ತಾ ಇತ್ತು, ಅದಕ್ಕೆ ಬಿಡ್ಲಿಲ್ಲ ನಾನು. ನಿನಗ್ ಬೌಲಿಂಗ್ ಕೊಟ್ಟೆ ತಾನೆ ನಾನು ನೀನ್ ಆಡೋವಾಗ ಜೂನಿಯರ್ ಕ್ರಿಕೆಟ್ ತನಕ. ಏನಕ್ಕೆ ಈ ತರ ಮುನಿಸ್ಕೊಂಡು ಕೋಪಿಸ್ಕೊಂತಾ ಇದೀಯ? ಎನಿವೆ, ಇವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಇವರು ಆಟ ನಂತರ ಕೋಚಿಂಗ್ ಬಗ್ಗೆ ಸಾಕಷ್ಟು ಇಂಟರ್ನ್ಯಾಷನಲ್ ಪಟುಗಳನ್ನ ಟ್ರೈನ್ ಮಾಡ್ತಾ ಇರ್ತಾರೆ. ಅಂಡ್ ಅದರಲ್ಲಿ ಒಬ್ರು ಹೆಸರುವಾಸಿ ಆದಂತವ್ರು ನಮ್ಮ ಹೆಮ್ಮೆಯ ಕನ್ನಡಿಗ ಮಯಾಂಕ್ ಅಗರ್ವಾಲ್. ಸಿಕ್ಕಾಪಟ್ಟೆ ಒಳ್ಳೆ ಕೋಚ್. ನಾನು ಇವರು ಇನ್ಫ್ಯಾಕ್ಟ್ NCL ಒಟ್ಟಿಗೆ ಮಾಡಿದ್ವಿ ಕೋಚಿಂಗು. ಸೊ ಅದರ ನಂತರ ನಾನು ಅಂಪೈರಿಂಗ್ ಕಡೆ ತಿರ್ಕೊಂಡೆ, ಅವ್ರು ಅದೇ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ. RX, ಮೈಸೂರು ವಾರಿಯರ್ಸ್ ಅಂದ್ರೆ ಸಿನಾನಿಮ್ ಏನು ಅಂದ್ರೆ ಒಂದು ಪ್ರೊಫೆಷನಲ್ ಸೆಟಪ್ ಅಂದ್ರೆ ಕೋಚ್ ಅಂತ ಬಂದ ನಿನ್ ಹೆಸರು ಬರುತ್ತೆ. ಏನಪ್ಪಾ ಈ ಬಾಂಧವ್ಯ ಇದು ಮೈಸೂರು ವಾರಿಯರ್ಸ್ಗೆ ನಿಮ್ಗೆ? ಮೊದಲ ಆ ವಿಷಯ. ಲಕ್ಕಿ ಅಂತ ಹೇಳ್ಬೋದು. ನಾನು ಮೈಸೂರು ವಾರಿಯರ್ಸ್ಗೆ ಶುರುವಿಂದ ಇದುವರೆಗೂ ನಾನು ಮೈಸೂರು ವಾರಿಯರ್ಸ್ ಟೀಮಲ್ಲೇ ಇರೋದು. ಇನ್ಫ್ಯಾಕ್ಟ್ ನನಗೆ ಸ್ಟ್ರೇಂಜ್ ಪಾರ್ಟ್ ಏನಂದ್ರೆ ನಾನು ಬೇರೆ ಯಾವ ಟೀಮರು ಏನು ಆಫರ್ ಮಾಡಿಲ್ಲ ಇದುವರೆಗೂ. ಯಾಕೆಂದ್ರೆ ಎಲ್ಲರೂ ಕೇಳ್ದಾಗೆಲ್ಲ ಅವ್ರು ಆ ಟೀಮ್ ಬಿಟ್ಟು ಬರೋದೇ ಇಲ್ಲ, ಸೊ ಅವ್ರನ್ನ ಕೇಳಿನೂ ಪ್ರಯೋಜನ ಇಲ್ಲ ಅಂತ. ಸೊ ಇದು ಮಿಸ್ಟರ್ ಅರ್ಜುನ್ ರಂಗ ಅವರು ಆಮೇಲೆ ನನ್ನಲ್ಲಿ ಇರೋ ಅದೊಂದು ರೆಸ್ಪೆಕ್ಟ್ ಫಾರ್ ಈಚ್ ಅದರ್ ಅಂತ ಹೇಳ್ಬೋದು. ಸೊ ಈಸ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಅವರು ತುಂಬಾನೇ ಸ್ಪೋರ್ಟ್ಸಿಗೆ ಅಂತ ತುಂಬಾನೇ ಎಲ್ಲಾ ಕಡೆಯಿಂದ ಹೆಲ್ಪ್ ಮಾಡ್ತಾರೆ. ಇಟ್ ನಾಟ್ ಓನ್ಲಿ ಕ್ರಿಕೆಟ್ ಅಂತಲ್ಲ, ಬೇರೆ ಯಾವ ಸ್ಪೋರ್ಟ್ಗೂ, ಇಂಡಿವಿಜುವಲ್ ಸ್ಪೋರ್ಟ್ಸ್ ಅಲ್ಲೂ ಯಾರಾದ್ರೂ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್, ಆಮೇಲೆ ಬೇರೆ ಏನ್ ಸಪೋರ್ಟ್ ಬೇಕಾದ್ರೆ ಅದೆಲ್ಲ ಮಾಡಕ್ಕೂ ರೆಡಿ ಇರ್ತಾರೆ. ಸೊ ರಂಗರಾವ್ ಅಂಡ್ ಸನ್ಸ್ ಕಡೆಯಿಂದ ಅವ್ರು ಮಾಡ್ತಾರೆ, ಅರ್ಜುನ್ ರಂಗ ಅವರು. ಸೊ ಹಂಗಾಗಿ ನನಗೆ ಶುರುವಲ್ಲಿ ಫಸ್ಟ್ ಟೈಮ್ ಹೋಗಿ ಕರ್ನಾಟಕ ಪ್ರೀಮಿಯರ್ ಲೀಗ್ 2014 ರೀಸ್ಟಾರ್ಟ್ ಆದಾಗ ಮೈಸೂರು ವಾರಿಯರ್ಸ್ ಅವರು ಟೀಮ್ ತಗೊಂಡ್ರು ಅಂತ ಗೊತ್ತಾದ್ಮೇಲೆ ನಾನು ಅವ್ರನ್ನ ಹೋಗಿ ಮೀಟ್ ಮಾಡಿ ಅಲ್ಲಿ ಫಸ್ಟ್ ಟೈಮ್ ನಮ್ದು ಇದಾಗಿದ್ದು, ನನ್ನ ಅಪಾಯಿಂಟ್ ಆಗಿದ್ದು. ಅಲ್ಲಿಂದ ಇದ್ರವರೆಗೂ ಅವ್ರ ಜೊತೆನೇ ಇದ್ದೀನಿ. ಅವ್ರಿಗೂ ನನ್ನ ಸ್ಟೈಲ್ ಆಫ್ ಕೋಚಿಂಗ್, ನನ್ನ ವೇ ಆಫ್ ಹ್ಯಾಂಡ್ಲಿಂಗ್ ಥಿಂಗ್ಸ್ ಅವ್ರಿಗೂ ತುಂಬಾ ಇಷ್ಟ ಆಯ್ತು. ನನಗೂ ದ ವೇ ದೇ ಮ್ಯಾನೇಜ್ ಥಿಂಗ್ಸ್, ದ ವೇ ದೇ ಟ್ರಸ್ಟ್ ಪೀಪಲ್, ರೆಸ್ಪೆಕ್ಟ್ ಪೀಪಲ್, ಅದೆಲ್ಲ ನನಗೂ ತುಂಬಾ ಇಷ್ಟ ಆಗಿ ಸೊ ವಿ ಬಿನ್ ಟುಗೆದರ್. ನಿಜ ಹೇಳ್ಬೇಕು ಅಂದ್ರೆ ಯಾರೋ ಕೇಳ್ತಾ ಇದ್ರು ನನ್ನ, ಏನ್ ಸರ್ ಒಂದ್ 25 ವರ್ಷಕ್ಕೆ ಲೀಸ್ ತಗೊಂಡ್ಬಿಟ್ಟಿದ್ದಾರೆ ಅವ್ರು ಅನ್ನೋ ತರ ಅಂತ. ಜೋಕ್ಸ್ ಅಪಾರ್ಟ್, ಬಿಕಾಸ್ ನಾನು ಸಾಕಷ್ಟು ಹತ್ರದಿಂದ ಅವ್ರನ್ನ ನೋಡಿದೀನಿ. ಅಂಡ್ ಇನ್ಫ್ಯಾಕ್ಟ್ ಅವರ ಒಂದು ಲೆಗೆಸಿನೇ ಇದೆ ಒಂದು ಸ್ಪೋರ್ಟ್ಸ್ ಪ್ರಮೋಷನ್ ಅಲ್ಲಿ. ಬರೀ ಇಂಡಿಯಾಲ್ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಕ್ರಿಕೆಟ್ ಅಂತ ನಡೆದಾಗ, ಸ್ಪಾನ್ಸರ್ಶಿಪ್ ಅಂತ ಬಂದಾಗ ಶ್ರೀಲಂಕಾ ಇರ್ಬೋದು, ವೆಸ್ಟ್ ಇಂಡೀಸ್ ಇರ್ಬೋದು, ಅಲ್ಲೆಲ್ಲ ಮಾಡ್ತಾರೆ. ಇನ್ಫ್ಯಾಕ್ಟ್ ಇನ್ನೊಬ್ಬ ನನ್ನ ಸಿಕ್ಕಾಪಟ್ಟೆ ಒಳ್ಳೆ ಸ್ನೇಹಿತ, ಅವನ ಹೆಸರು ಹೇಳಲೇಬೇಕು, ಸುರೇಶ್. ಅವರು ಒಂದು ಸ್ಟೇಟ್ ಪ್ಯಾನಲ್ ಕ್ವಾಲಿಫೈಡ್ ಅಂಪೈರ್, ಮುಂಚೆ ಕ್ರಿಕೆಟ್ ಆಡ್ತಿದ್ರು. ಅಂದ್ರೆ ಅವ್ರಗಳಿಗೆಲ್ಲ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಇನ್ಫ್ಯಾಕ್ಟ್ ನೋ ಅನ್ನೋದು ಆ ಒಂದು ಕಂಪನಿಲಿ ಡಿಕ್ಷನರಿ ಇಲ್ವೇ ಇಲ್ಲ ಅಂತ. ಎನಿವೆ RX, ಆಪ್ಷನ್ ಡೈನಮಿಕ್ಸ್ ಎಲ್ಲ ನೀನ್ ಯಾವ್ದು ಹೊಸದಲ್ಲ. ಇನ್ಫ್ಯಾಕ್ಟ್ ಒಂದಲ್ಲ 2-3 ಜಾಗದಲ್ಲಿ ನೋಡ್ತಾ ಇದೀಯ ಆಪ್ಷನ್ ನೀನು. ಈ ಸತಿ ಫ್ರೆಶ್ ಆಪ್ಷನ್, ಎಲ್ಲಾ ಪ್ಲೇಯರ್ಸ್ ಸ್ಕೂಲ್ ಅಲ್ಲಿ ಇದ್ರು. ಪ್ರಿಪರೇಷನ್ ಆಪ್ಷನ್ ಯಾವ ತರ ಇತ್ತು, ಪ್ಲಸ್ ನೀವು ಪಿಕ್ ಮಾಡಿರೋ ಸ್ಕ್ವಾಡ್ ನಿಮ್ಗೆ ಯಾವ ತರ ಖುಷಿ ಕೊಡ್ತು? ಆನ್ ಸ್ಕೇಲ್ ಆಫ್ 10 ಮೇ ಬಿ ಯಾವ ತರ ರೇಟ್ ಮಾಡ್ತೀರಾ ಈ ಟೀಮ್ ನ?
ಸೊ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ಆಕ್ಷನ್ ಅಟ್ಲೀಸ್ಟ್ ನಾನು ಹೆಂಗೆ ಮಾಡೋದು ವಿತ್ ಅರ್ಜುನ್ ರಂಗ ನಾವು ಹೆಂಗ್ ಮಾಡೋದು ಅಂದ್ರೆ ಹೌ ಡು ವಿ ವಾಂಟ್ ಟು ಪ್ಲೇ, ವಾಟ್ ಈಸ್ ಆರ್ ಸ್ಟೈಲ್ ಆಫ್ ಪ್ಲೇ ಅಂತ ಫಸ್ಟ್ ನಾವು ಅದನ್ನ ಡಿಸೈಡ್ ಮಾಡ್ತೀವಿ. ಸೊ ಮೈಸೂರು ವಾರಿಯರ್ಸ್ ದ ವೇ ವಿ ಪ್ಲೇ, ವಿ ಕೀಪ್ ಟಾಕಿಂಗ್ ಅಬೌಟ್ ದ ವೇ ವಿ ಪ್ಲೇ ಮೈಸೂರು ವಾರಿಯರ್ಸ್ ಅಂತ. ಕರೆಕ್ಟ್. ಆ ಸ್ಟೈಲಿಗೆ ಫಿಟ್ ಆಗೋಂಥ ಪ್ಲೇಯರ್ಸ್ ಯಾರ್ಯಾರು ಅಂತ ನಾವು ಫಸ್ಟ್ ಎಲ್ಲ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ತೀವಿ. ಶಾರ್ಟ್ ಲಿಸ್ಟ್ ಮಾಡ್ಕೊಂಡಲ್ಲಿ ಯಾಕಂದ್ರೆ ನಾವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡದ್ದು ಆಪ್ಷನ್ ಡೈನಾಮಿಕ್ಸ್ ಹೆಂಗೆ ಟೇಬಲ್ ಮೇಲೆ ಕೂತ್ ಮೇಲೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ವಿಲ್ ಹ್ಯಾವ್ ಕರೆಕ್ಟ್. ಫ್ಯೂ ಆಪ್ಷನ್ಸ್ ಆ ಇದರಲ್ಲಿ. ಸೊ ನಾವು ಐಡೆಂಟಿಫೈ ಮಾಡಿರೋ ಪ್ಲೇಯರ್ಸ್ ಒಳಗೇನೆ ಮೋಸ್ಟ್ 95% ಆಫ್ ದ ಟೈಮ್ ನಾವು ಯಾವ ಐಡೆಂಟಿಫೈ ಮಾಡಿರ್ತೀವಿ ಪ್ಲೇಯರ್ಸ್ ಅವರಲ್ಲೇನೆ ನಾವು ಡೀಲ್ ಮಾಡ್ತಾ ಇರ್ತೀವಿ. ಸೊ ಬಿಕಾಸ್ ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ಸ್ಟೈಲ್ ಆಫ್ ಪ್ಲೇ. ಹಾಗಾಗಿ ಸೊ ವಿ ಗಾಟ್ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ವಿ ಗಾಟ್ ಹೂಮ್ ವಿ ವಾಂಟೆಡ್. ಸೊ ಅದ್ರ ನೇಮ್ಸ್ ಚೇಂಜ್ ಆಗುತ್ತೆ ಹೊರತು ಸ್ಟೈಲ್ ಆಫ್ ಪ್ಲೇ ರಿಮೈನ್ಸ್ ದ ಸೇಮ್. ಸೊ ಈ ಸಲ ನಮಗೆ ಏನ್ ಬೇಕಾಗಿತ್ತು ಅಂದ್ರೆ ವಿ ವಾಂಟೆಡ್ ಟು ಹ್ಯಾವ್ ಅ ಸ್ಟ್ರಾಂಗ್ ಬೌಲಿಂಗ್ ಯೂನಿಟ್. ಆ ಸ್ಟ್ರಾಂಗ್ ಬೌಲಿಂಗ್ ಯೂನಿಟ್ ಅಲ್ಲಿ ಫಸ್ಟ್ ಯಾರ್ಯಾರು ಫಿಟ್ ಆಗ್ತಾರೆ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಅಂತ. ಸೊ ಆ ಇದರಲ್ಲಿ ವಿ ಪಿಕ್ಡ್ ಅ ಟೀಮ್ ವಿಚ್ ಇಸ್ ಅನ್ ಆಲ್ರೌಂಡ್ ಸೈಡ್, which is a side which can we have people who can bowl in the power play, we have people who can bowl in the death overs ಆ ಥರ. ಸೊ ಮಧ್ಯದಲ್ಲಿ ವಾಟ್ ಈಸ್ ದ ನೇಚರ್ ಆಫ್ ದ ಗೇಮ್ ಇನ್ ದ ಮಿಡಲ್ ಓವರ್. ಸೊ ಅದಕ್ಕೆಲ್ಲ ವಿ ಟ್ರೈಡ್ ಫಿಕ್ಸಿಂಗ್ ಇನ್ ಪ್ಲೇಯರ್ಸ್. ಅದರಲ್ಲಿ ಆನ್ ದ ಹೋಲ್ ವಿ ಆರ್ ವೆರಿ ವೆರಿ ಹ್ಯಾಪಿ ವಿತ್ ಅವರ್ ಆಕ್ಷನ್ ಔಟ್ಕಮ್. ಕ್ವೈಟ್ ಎಕ್ಸೈಟೆಡ್ ಟು ಸಿ ಯಂಗ್ ಸೆಟ್ ಆಫ್ ಪ್ಲೇಯರ್ಸ್, ವೆರಿ ಟ್ಯಾಲೆಂಟೆಡ್ ಅಂಡ್ ಯಂಗ್ ಸೆಟ್ ಆಫ್ ಪ್ಲೇಯರ್ಸ್. ಇದಕ್ಕಿಂತ ಮುಂಚೆ ಇನ್ಫ್ಯಾಕ್ಟ್ 4 ಟೀಮ್ ಕೋಚಸ್ ಜೊತೆ ಮಾತಾಡ್ತಾ ಇದ್ದೆ. ಅಂದ್ರೆ RX ಎಕ್ಸ್ಪೀರಿಯನ್ಸ್ ಜೊತೆಗೆ ತುಂಬು ತುಳುಕ್ದಂತ ವ್ಯಕ್ತಿ. ಸಾಕಷ್ಟು ಇಂಡಿಯಾ ಐಡಿ ನೋಡಿದ್ಯಾ ಎಲ್ಲಾ ಕಡೆ ನೀನು. ಬಟ್ ವಿಭಿನ್ನವಾದ ಉತ್ತರ ಏನು ಅಂದ್ರೆ ನಮ್ಮ ತಂಡಕ್ಕೆ ಬೇಕಾಗಿರೋ ಶೈಲಿ ಆ ತರ ಪ್ಲೇಯರ್ಸ್ ನ ತಗೊಂತೀವಿ ಅಂದ್ರಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಜಸ್ಟ್ ಈಗ ಸ್ಕ್ರೀನ್ ಮೇಲೆ ನಿಮ್ಮ ಸ್ಕ್ವಾಡ್ ಹಾಕ್ತೀನಿ RX, ನನಗೆ ಗೊತ್ತು ಬೆರಳ ಮೇಲೆ ಇರತ್ತೆಲ್ಲ ಅಂತ. ಯಾವ ಪ್ಲೇಯರ್ಸ್ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಪ್ಲೇಯರ್ಸ್, ಕೀ ಪ್ಲೇಯರ್ಸ್ ಅವ್ರ ಸುತ್ತ ಈ ತಂಡನ ಕಟ್ಟಿದ್ರಿ, ಸ್ವಲ್ಪ ಫ್ಯಾನ್ಸಿಗೆ ತಿಳಿಸಿ. ಸೊ ನಮ್ಗೆ ನಾವ್ ಹೆಂಗೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ದು ಟಾಪ್ ವಿ ವಾಂಟೆಡ್ ಗುಡ್ ಸ್ಟ್ರಾಂಗ್ ಟೀಮ್, opening partners. So where they start putting pressure on the opponent. This game is all about pressure, alwa. So we wanted to start off on a positive note, saying that okay, let us take the game into the opponent, straight away into the opponent anta. So idralli so we had Chetan LR. Chetan is a proven ಇವರು ನಮ್ಮ ಇದರಲ್ಲಿ ಮಹಾರಾಜ ಕಪ್ ಅಲ್ಲಿ. ಸೊ ವಿ ವೆಂಟ್ ಇನ್ ವಿತ್ ಚೇತನ್ ಅಂಡ್ ಚೇತನ್ ವಾಸ್ ಅಗೇನ್ ಸಪೋರ್ಟೆಡ್ ಬೈ SU ಕಾರ್ತಿಕ್ ನಮ್ಮಲ್ಲಿ ಆಗ್ಲೇ 3 ಸೀಸನ್ ಇಂದ ನಮ್ಮಲ್ಲಿ ಇದ್ರು ಅವರು. ಸೊ ಹಂಗಾಗಿ ಅಂಡ್ ಈಸ್ ಅ ವೆರಿ ವೆರಿ ಡಿಸ್ಟ್ರಕ್ಟಿವ್ ಪ್ಲೇಯರ್ ನಿಮ್ಗೆ. ಸೊ ಅಂಡ್ ದೆನ್ ಅಲ್ಲಿಂದ ನಿಮ್ಗೆ ನಂಬರ್ 3 ನಂಬರ್ 4 ಎಲ್ಲ ನೋಡಿದ್ರೆ ವಿ ಹ್ಯಾವ್ ಒನ್ ಆಫ್ ದಿ ಬೆಸ್ಟ್ ಯಂಗ್ ಟ್ಯಾಲೆಂಟ್ ಕರ್ನಾಟಕ, ಅದು KP ಕಾರ್ತಿಕೇಯ ಅಂತ. Yeah, he is supposed to be the next Karnataka batter ಅಂತ ಹೇಳ್ಬೋದು. ಸೊ he will be the link. ಅದಾದ್ಮೇಲೆ ನೀವು ನೋಡಿದ್ರೆ ಎಲ್ಲ we have strikers who can go take on any bowler for that matter ನಿಮ್ಗೆ. ಸೊ we have Manoj Bandige also at the right place. ಅಲ್ಲಿಂದ ನಿಮ್ಗೆ ಮಾಧವ್ ಬಜಾಜ್ ಇದ್ದಾನೆ. ಅಲ್ಲಿಂದ ನಿಮ್ಗೆ we have I think people actually know that Vaishak is also very good batter in this particular format illi nimge. Lavesh idane. Lavesh is also very good striker, and the best part of Lavesh is his variations, is his courage to bowl the 20th over, courage to bowl against the best batters, courage to bowl against batters who can hit. ಸೊ ಮಾಧವ್ ಬಜಾಜ್ ಇಸ್ ಆಲ್ಸೋ ದಟ್ ಕೈಂಡ್ ಆಫ್ ಅ ಪ್ಲೇಯರ್. ಎಲ್ಲರೂ ಹೆಂಗೆ ಅಂತ ಹೇಳಿದ್ರೆ ದೇ ಬೋಲ್, ದೇ ಬ್ಯಾಟ್ ಅಂಡ್ ದೇ ಆರ್ ಬ್ರಿಲಿಯಂಟ್ ಫೀಲ್ಡರ್ಸ್ ಟು. ಸೊ ಎಲ್ಲರಿಗೂ ಕುತೂಹಲ ಇರೋದು RX ದೇವದತ್ ಪಡಿಕ್ಕಲ್ ಯಾವ ತರ ಅವೈಲಬಿಲಿಟಿ ಅವ್ರದ್ದು, ಯಾವ ಹಂತದಲ್ಲಿ ಕಾಣಿಸ್ಕೊಬಹುದು ಈ ಒಂದು ಮಹಾರಾಜ ಕಪ್ ಎಡಿಷನ್ ಅಲ್ಲಿ? ಬಿಕಾಸ್ ಇವತ್ತೊಂಥರ ಅವ್ರಿರೋ ಫಾರ್ಮ್ ಅಲ್ಲಿ ಅಂಡ್ ಅವರ ಒಂದು ಗೋಲ್ಡನ್ ಪರ್ಪಲ್ ಪ್ಯಾಚ್ ಅಂತ ಏನ್ ಹೇಳ್ತೀವಿ, ಲಾಸ್ಟ್ ಇಯರ್ ಡೊಮೆಸ್ಟಿಕ್ ಇಂದ ಈ ವರ್ಷ IPL, ಅದ ನಂತರ ಇಂಡಿಯನ್ ಟೀಮ್ ಸ್ಕ್ವಾಡ್ ಅಲ್ಲಿ ಕೂಡ ಕಂಡುಕೊಂಡ್ರು ಅವರು. ಯಾವಾಗ ಇರ್ಬೋದು ಅವರ ಒಂದು ಅಪಿಯರೆನ್ಸ್ RX? ಏನಾದ್ರು ಮಾಹಿತಿ ಇದೆಯಾ ಅದ್ರ ಬಗ್ಗೆ ನಿಮ್ಗೆ? ದೇವದತ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂತ ಹೇಳಿದ್ರೆ ದೇವದತ್ ಅವರು ಇಂಡಿಯಾ ಟೀಮಿಗೆ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಅವರು ಟೀಮ್ ಜೊತೆಗೆ ಇರ್ತಾರೆ. ಹಿ ವಿಲ್ ಬಿ ಅವೈಲಬಲ್ ಫಾರ್ ಅಸ್ ಆಫ್ಟರ್ 5th
5th ಆಫ್ ಇದು ನಮ್ಮ ಬ್ಯಾಂಗ್ಳೂರ್ ಲೆಗ್ಗಿಗೆ ಅವ್ರು ಸಿಗ್ತಾರೆ ನಮಗೆ. ಇಂಟ್ರೆಸ್ಟಿಂಗ್. ಆಕ್ಚುಲಿ ನಿಮ್ದೊಂದು ಮೆಟಿಕ್ಯುಲಸ್ ಟೀಮ್ ಯಾವಾಗ್ಲೂ. ನಿಮ್ಮ ಬ್ಯಾಕ್ ಗ್ರೌಂಡ್ ವರ್ಕ್ಗೆ, ಆಮೇಲೆ ನೀವು ಕೆಲಸ ಮಾಡುವಂತ ಶೈಲಿ. ಯಾಕಂದ್ರೆ ನಾನು ಅಂಪೈರಿಂಗ್ ಮಾಡಿದಾಗ ಸಾಕಷ್ಟು ನಿಮ್ ಮ್ಯಾಚ್ಗಳು ಮಾಡಿದೀನಿ. ಅಂಡ್ ಅಲ್ಲಿ ಬೇರೆ ಮುರಳಿನೇ ನೋಡಿದೀನಿ. ಮುರಳಿ ಅನ್ನಕ್ ಆಗಲ್ಲ ನನ್ ಕೈಯಲ್ಲಿ, RX ನೋಡಿದೀನಿ ನಾನು. ಸೊ ವಾದ ವಿವಾದಗಳು, ಅಗ್ರೆಷನ್ ಒಳಗಡೆ ಬಂದು ಟೈಮ್ ಔಟ್ ಅಲ್ಲಿ ಮಾತಾಡೋದೆಲ್ಲ ಬಹಳ ಇಂಟ್ರೆಸ್ಟಿಂಗ್. ಅಂದ್ರೆ ಕೆಲವು ತಂಡಗಳು ಯಾವ ತರ ನಾವು IPL ಹೋಲಿಸ್ತೀವಿ, ಒಂದ್ ಮುಂಬೈ ಇಂಡಿಯನ್ಸ್, ಒಂದ್ RCB, ಒಂದ್ ಚೆನ್ನೈ ಸೂಪರ್ ಕಿಂಗ್ಸ್, ಅವರ ಒಂದು ವರ್ಕ್ ಎಥಿಕ್, ಪ್ರೊಫೆಷನಲಿಸಂ ಬೇರೆ ಅನ್ನೋ ತರ. ಸೊ ಮೈಸೂರು ವಾರಿಯರ್ಸ್ ಯಾವಾಗ್ಲೂ ಆ ಒಂದು ಹಂತದಲ್ಲಿ ನಾವು ಅವ್ರನ್ನ ಆ ಕಂಪ್ಯಾರಿಸನ್ ತಗೊಬಹುದು. ಸೊ ಈಗ ಎಕ್ಸ್ಪೀರಿಯನ್ಸ್ ಇದ್ರ ಬಗ್ಗೆ ಮಾತಾಡಿದ್ರಿ, ಯಾರಾದ್ರೂ ಸಮ್ ಎಕ್ಸೈಟಿಂಗ್ ಯಂಗ್ ಟ್ಯಾಲೆಂಟ್ ಅಂದ್ರೆ ಮಿಸ್ಸೇ ಮಾಡಬಾರ್ದಪ್ಪ ಇವ್ರನ್ನ, ಯಾರಾದ್ರೂ ಸ್ಟೇಡಿಯಂ ಬಂದ್ರೆ ಈ ಹುಡುಗನ್ ಬ್ಯಾಟಿಂಗು ಬೌಲಿಂಗು ನೋಡಿದ್ರೆ ನೀವು ಹಿಂತಿರುಗಬಾರ್ದು. ಅಂಡ್ ಸಾಕಷ್ಟು IPL ಸ್ಕೌಟ್ಸ್ ಎಲ್ಲ ಬಂದು ನೋಡ್ತಾ ಇರ್ತಾರೆ. ಇವರು ಒಂದು ಫ್ಯೂಚರ್ ಬರೀ ಕರ್ನಾಟಕ ಅಲ್ಲ, IPL ಇಂಡಿಯಾ ಆ ತರ ಒಂದು ಈ ಫಾರ್ಮ್ಯಾಟ್ ಅಲಾಡುವಂತ ಪ್ಲೇಯರ್ ಯಾರು ನಿಮ್ ಟೀಮ್ ಅಲ್ಲಿ ಇದಾರಾ? ಅವ್ರ ಬಗ್ಗೆ ಏನಾದ್ರು ಮಾಹಿತಿ ತಿಳಿಸ್ತೀರಾ? ನಮ್ಗೆ ಚೇತನ್ LR is one player who is very close to getting picked for some of the IPL teams ಅಂತ. It's been happening from past 2 seasons ಅವ್ರದ್ದು. So I wish and I hope he gets that breakthrough this particular season. And Chetan LR is one player to watch out for. I am actually quite interested with Madhav Bajaj. ಅವನು ಲಾಸ್ಟ್ ಇಯರ್ 1-2-3 IPL ಟೀಮ್ಸ್ ಆರ್ ಫಾಲೋಯಿಂಗ್ ಹಿಮ್. He is a left arm spinner and a left hand batsman. He can strike the ball really well. He is also one very exciting ಇದು. KP ಕಾರ್ತಿಕೇಯ ಅಂತ, ಈಸ್ ಅ ವೆರಿ ಏನ್ ಹೇಳ್ಬೋದು, ಟ್ರೆಡಿಷನಲ್ ಸ್ಟೈಲ್ ಆಫ್ ಪ್ಲೇಯರ್ ಅವನು. ಯು ವಿಲ್ ನಾಟ್ ಸೀಮ್ ಲೈಕ್ ಅ ಬ್ಯಾಷರ್ ಆಫ್ ದ ಬಾಲ್. ಅವನೊಂಥರ ನೀಟಾಗಿ ಗ್ರೇಸ್ಫುಲ್ ಆಗಿ ಪ್ರಾಪರ್ ಕ್ರಿಕೆಟ್ ಅಂತ ಹೇಳ್ತಾರಲ್ಲ, ಆ ತರ ಆಡ್ತಾನೆ KP ಕಾರ್ತಿಕೇಯ. ಐ ಥಿಂಕ್ ಹಿ ಈಸ್ ಅ ಪ್ಲೇಯರ್ ಟು ವಾಚ್ ಔಟ್ ಫಾರ್. ಹಿ ಕ್ಯಾನ್ ಬೌಲ್ ಲೆಗ್ ಸ್ಪಿನ್ ಆಲ್ಸೋ, ಬ್ರಿಲಿಯಂಟ್ ಫೀಲ್ಡರ್ ಅವರು. ಹಿ ಈಸ್ ಆಲ್ಸೋ ದೇರ್. ಅಂಡ್ ಅಫ್ ಕೋರ್ಸ್ ವಿ ಹ್ಯಾವ್ ಮನೋಜ್ ಬಾಂಡಿಗೆ. the way the way he's striking the ball in the practice has been brilliant to see Manoj hit the way he's hitting. And RCB team ಅಲ್ಲಿ ಇದ್ರು, ಜಾಸ್ತಿ ಆಪರ್ಚುನಿಟಿ ಸಿಕ್ಲಿಲ್ಲ ಬಿಕಾಸ್ ಆಫ್ ಇಂಜುರೀಸ್. he was going through injuries. I think he is one player to watch out for. ಈ ಸೀಸನ್ ಅಲ್ಲಿ ಈಸ್ ಆಲ್ಸೋ ಹಂಗ್ರಿ, ಯಾಕಂದ್ರೆ ಅವ್ರಿಗೂ ವಾಪಸ್ ಕಮ್ ಬ್ಯಾಕ್ ಮಾಡ್ಬೇಕು. ಲಾಸ್ಟ್ ಇಯರ್ ಅವರು ಇಂಜುರಿಯಿಂದ ಇಡೀ ಟೂರ್ನಮೆಂಟ್ ಆಡ್ಲಿಲ್ಲ. ಸೊ ಈ ವರ್ಷ ರೆಡಿ ಇದ್ದಾರೆ. ನಾನು ಸಪೋರ್ಟರ್ಸ್ಗೆ, ನಮ್ಮ ಇವ್ರಿಗೆ ಹೇಳಬಲ್ಲೆ, ದಟ್ ಕಮ್ ಅಂಡ್ ವಾಚ್ ಹಿಮ್ ಬ್ಯಾಟ್ ದಿಸ್ ಟೈಮ್. ಯು ವಿಲ್ ಬಿ ಎಕ್ಸೈಟೆಡ್. ಖಂಡಿತ, ನಾನಂತೂ ಎಲ್ಲಾ ಕಡೆ ಇರ್ತೀನಪ್ಪ. ಮೈಸೂರಲ್ಲಿ ಇರ್ತೀನಿ, ಹುಬ್ಳಿ, ಬೆಂಗಳೂರ್ಲಾಗ ಎಲ್ಲಾ ಕಡೆ ನಿಮ್ ಆಟ ನೋಡ್ತಾ ಇರ್ತೀನಿ. ಕಮಿಂಗ್ ಟು ನಿಮ್ಮ ಪ್ರಾಕ್ಟೀಸ್ ಸೆಷನ್ಸ್, ಕ್ಯಾಂಪ್ RX, ಬಿಕಾಸ್ ಸುಮಾರು 2 ತಿಂಗಳಿಂದ KSCL ಸಾಕಷ್ಟು ಕ್ರಿಕೆಟ್ ನಡೀತಾ ಇದೆ. ಹುಡುಗರು ದೇ ಹ್ಯಾವ್ ಗಾಟ್ ಲಾಟ್ ಆಫ್ ಟೈಮ್ ಗೇಮ್. ಅದರ ನಂತರ ನಿಮಗೆ ಒಂದು ಶಾರ್ಟ್ ಪೀರಿಯಡ್ ಸಿಕ್ಕಿದೆ ಈಗ. ಇನ್ಫ್ಯಾಕ್ಟ್ ನಾಳೆ ಒಂದೇ ದಿವಸ ಉಳಿದಿರೋದು. ಅಂಡ್ ಒಂಥರ ಮಿನಿ IPL ತರ ಮಹಾರಾಜ ಕಪ್, ನಿಮ್ಮ ಜರ್ಸಿ ಲಾಂಚಸ್, ಫೋಟೋ ಶೂಟ್ಸ್, ಆಂಥಮ್ ಲಾಂಚ್ ಅಂತ. ಸೊ ನಾವ್ ಯಾರಿಗೇನು ಕಡಿಮೆ ಇಲ್ಲ ಅನ್ನೋ ತರ, ಬಿಕಾಸ್ ನೀನ್ 2 ಸ್ಪಿಯರ್ ಅಲ್ಲಿ ನೋಡಿದ್ಯಾ, ಒಂದು ಕ್ರಾಸ್ ಬಾರ್ಡರ್ ತಮಿಳ್ನಾಡುಲಿ TNPL, ಈ ಕಡೆ ಮಹಾರಾಜ ಕಪ್ ಅಂತ. 2 ಆಫ್ ದಿ ಮೋಸ್ಟ್ ಪ್ರೊಫೆಷನಲಿ ಆರ್ಗನೈಸ್ಡ್ ಲೀಗ್ಸ್ ಅಂತ ಹೇಳ್ಬೋದು ಇಂಡಿಯಾ ಅಲ್ಲಿ ಬಂದಾಗ ಸ್ಟೇಟ್ ರನ್ ಅಲ್ಲಿ. ಸೊ ಯಾವ ತರ ಮೂಡ್ ಇದೆ ಕ್ಯಾಂಪ್ ಅಲ್ಲಿ, ಅಂಡ್ ಏನು ಯಾವ ಒಂದು 1 or 2 ಪಾಯಿಂಟ್ಸ್ ಮೇಲೆ ಫೋಕಸ್ ಮಾಡಿ ನೀವು ಇಲ್ಲಿ ತನಕ ಕ್ಯಾಂಪ್ ನಡೆಸ್ತಾ ಇದ್ದೀರಾ? ಸೊ ಇವಾಗ ಈ ಸಲಿ ಆರ್ಗನೈಸೇಷನ್ ನೋಡಿದ್ರೆ ಇಟ್ ಈಸ್ ಮಚ್ ಮೋರ್ ಸ್ಟ್ರಕ್ಚರ್ಡ್ ಅಂತ ಹೇಳ್ಬೋದು. ಇವಾಗ ಹೊಸ ಕಮಿಟಿ ಬಂದಾದ್ಮೇಲೆ ವೆಂಕಟೇಶ್ ಪ್ರಸಾದ್ ಅಂಡ್ ಹಿಸ್ ಕಮಿಟಿ ದಟ್ ಹಸ್ ಕಮ್, ದೇ ಡನ್ ಅನ್ ಅಮೇಸಿಂಗ್ ಜಾಬ್ ಇದ್ರವರ್ಗು ಸೋ ಫಾರ್. The way it has been conducted, all the regulations that has been put, I think it is a wonderful initiation. Hangagi I'm quite excited to see or awaiting the start of this particular tournament. Idrinda this is going to be a massive tournament for all the younger cricketers, because ಮುಂಚೆ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ there were quite a few experienced cricketers, they were still continuing. ಇವಾಗ youngsters ಗೆ ಜಾಸ್ತಿ ಆಪರ್ಚುನಿಟಿ ಸಿಗ್ತಾ ಇದೆ. I am fingers crossed, I am sure they will
utilize this opportunity. Tamil Nadu, yes, I had the privilege of doing both Tamil Nadu Premier League and Karnataka Premier League Maharaja Cup ಅಂತ. ಸೊ ತಮಿಳ್ನಾಡು ಅಲ್ಲಿನೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ. ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ವೇರಿಯಸ್ ವೆನ್ಯೂಸ್, ಡಿಫ್ರೆಂಟ್ ವೆನ್ಯೂಸ್, 4 ವೆನ್ಯೂಸ್ ಅಲ್ಲಿ ಮಾಡ್ತಾರೆ ಅಲ್ಲಿ. ಫಾರ್ ಮೀ ದಟ್ ವಾಸ್ ಆರ್ಗನೈಸ್ಡ್ ವೆರಿ ವೆಲ್ ಸೋ ಫಾರ್. ಅಲ್ಲಿ 8 ಟೀಮ್ಸ್ ಇರುತ್ತೆ, ಸೊ ಲಿಟಲ್ ಬಿಗರ್ ಟೂರ್ನಮೆಂಟ್ ಅದು. ಇಲ್ಲಿ ವಿ ಆಲ್ಸೋ ದೋ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು KSCA ಫಸ್ಟ್ T20 ಲೀಗ್ ಸ್ಟಾರ್ಟ್ ಮಾಡಿದ್ದು ಇನ್ ದ ಎಂಟೈರ್ ಇಂಡಿಯಾ. ಸೊ ದಟ್ ವಾಸ್ 2009 ಅಲ್ಲಿ, ಅಂಡ್ we've got that upper hand, we've got the idu. So it is quite exciting that again KSCA is going to gain that upper hand. ಈ ಪರ್ಟಿಕ್ಯುಲರ್ ಲೀಗ್ ಇವಾಗ ಆಲ್ ಓವರ್ ಇಂಡಿಯಾ ಎಲ್ಲ ಸ್ಟೇಟ್ ಅವರು ಮಾಡ್ತಾ ಇದ್ದಾರೆ. ತಮಿಳ್ನಾಡು and KSCA Karnataka is one of the premier associations in India, and I'm hoping to see this tournament grow. ಪೈನಿಯರ್ಸ್ ಅಂದಾಗ ನಾವು ಶುರು ಮಾಡಿದಾಗ 1-2-3 ವರ್ಷ ಎಲ್ಲ ವೆಯ್ಟ್ ಮಾಡ್ಬಿಟ್ಟು ನಾವು ಮಾಡೋ ಮಾಡೆಲ್ ನೋಡ್ಕೊಂಡು ಅವರೆಲ್ಲ ಕಾಪಿ ಹೊಡೆದು ಬೆಟರ್ ಆಗಿ ಮಾಡಿದ್ರು ಅಷ್ಟೇ. ಇದರಲ್ಲಿ ಬೇರೆ 2 ಮಾತಿಲ್ಲ. ಬಿಕಾಸ್ ನೀನ್ ಯಾವ ತರ 2 ನೋಡಿದ್ಯೋ, ನನಗೂ ಆ ಭಾಗ್ಯ ಆಯ್ತು ಇದೆ 2 ಕಡೆ ನಡೆಯೋದು ಅಂತ. ಅಫ್ಕೋರ್ಸ್ ಎಂಡ್ ಆಫ್ ದಿ ಡೇ ಈ ಪ್ಲಾಟ್ಫಾರ್ಮ್ ಅಂದ್ರೆ ಜನ ಬರ್ತಾರೆ, ನೋಡ್ತಾರೆ, ಟೆಲಿವೈಸ್ಡ್ ಗ್ಲೋಬಲಿ, ಸಾಕಷ್ಟು ಜನ ಹೊರದೇಶದಲ್ಲೂ ಇದನ್ನ ನೋಡ್ತಾ ಇರ್ತಾರೆ. ಸೊ ಈ ಒಂದು ವೇದಿಕೆನ ಯಾವ ತರ ಸದುಪಯೋಗ ಪಡ್ಕೊಬೇಕು ಅಂತ ನಿಮ್ಮ ಪ್ಲೇಯರ್ಸ್ ನೀವು ಮೆಸೇಜ್ ಕಳಿಸ್ತಾ ಇದ್ದೀರಾ? ಅಂಡ್ ಲಾಸ್ಟ್ಲಿ ಮೈಸೂರು ವಾರಿಯರ್ಸ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ವರ್ಷ ಡಿಫ್ರೆಂಟ್ ಆಗಿ? ಅಂಡ್ ಫ್ಯಾನ್ಸ್ ಅನ್ನ ಏನ್ ಮೆಸೇಜ್ ಕಳಿಸ್ತೀರಾ? ಬನ್ನಿ ಸರ್, ಬರೀ ಮೈಸೂರು ಸ್ಟೇಡಿಯಂಗಲ್ಲ, ಹುಬ್ಬಳ್ಳಿಗೂ ಬನ್ನಿ, ಬೆಂಗಳೂರಿಗೆ ಬನ್ನಿ ಅಂತ ಏನು ಮ್ಯಾಗ್ನೆಟ್ ಹಾಕಿ ಹೆಂಗ್ ಅಟ್ರಾಕ್ಟ್ ಮಾಡ್ತೀರಾ? ಒಂದು ಮೆಸೇಜ್ ಕೊಡಿ. ಸೊ ಈ ಟೂರ್ನಮೆಂಟ್ ಇದು ಪ್ಲೇಯರ್ಸ್ ಒಬ್ಬರಿಗೆ ಅಲ್ಲ, ಎಲ್ಲ ಸಪೋರ್ಟ್ ಸ್ಟಾಫ್ಗೂ ಕೂಡ ಒಳ್ಳೆ ಆಪರ್ಚುನಿಟಿ ಇದು. ನನಗೆ ಇನ್ನೂ ನೆನಪಿದೆ 2009 ಅಲ್ಲಿ ಫಸ್ಟ್ ಟೈಮ್ ಇದು ಬಂದಾಗ, ಫಾರ್ ಮೀ ಆ ಟೈಮಲ್ಲಿ ಸ್ಟೇಟ್ ಪ್ಲೇಯರ್ಸ್, ಇಂಡಿಯಾ ಪ್ಲೇಯರ್ಸ್ನ ಮ್ಯಾನೇಜ್ ಮಾಡೋದು ಟೀಮಲ್ಲಿ. ಅವಾಗೆಲ್ಲ ಇಂಡಿಯಾ ಪ್ಲೇಯರ್ಸ್ ಎಲ್ಲ ನಮ್ಮ ಟೀಮಲ್ಲಿ ಇದ್ರು. ಅವ್ರನ್ನ ಮ್ಯಾನೇಜ್ ಮಾಡೋದು ಒಂದು ಅವಕಾಶ ಸಿಕ್ತು. ಅಲ್ಲಿ ನಾವು ಕಲ್ತ್ವಿ ಈ ಲೆವೆಲಲ್ಲಿ ಹೆಂಗೆ ಮ್ಯಾನೇಜ್ ಮಾಡಬೇಕು, ಈ ಲೆವೆಲಲ್ಲಿ ವಾಟ್ ಆರ್ ದ ಚಾಲೆಂಜಸ್ ದಟ್ ಯು ಫೇಸ್, ಈ ಲೆವೆಲಲ್ಲಿ ನಮ್ಮ ಬಿಹೇವಿಯರ್ ಹೆಂಗಿರಬೇಕು, ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಪ್ಲೇಯರ್ಸ್ ಅಲ್ಲಿ ಆ ಲೆವೆಲಲ್ಲಿ. ಯಾಕಂದ್ರೆ ಈ ಟೂರ್ನಮೆಂಟ್ ತುಂಬಾ ಇಂಟೆನ್ಸ್ ಟೂರ್ನಮೆಂಟ್. T20 ಹೆಂಗೆ ಅಂತ ಹೇಳಿದ್ರೆ ನಿಮ್ಗೆ ಆನ್ ದ ಸ್ಪಾಟ್ ಡಿಸಿಷನ್ ಮಾಡಬೇಕು, ಕ್ವಿಕ್ ರೈಟ್ ಡಿಸಿಷನ್ ಮಾಡಬೇಕು. ಅದಕ್ಕೆ ನೀವು ಒಂಥರ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಅವಾಗ ಚಾಯ್ಸಸ್ ಫಾರ್ ದ ಟೀಮ್, ನಿಮ್ಗೆ ಜಾಸ್ತಿ ಟೀಮಿಂದ ಮಿಸ್ ಆಯ್ತು, ನಿಮ್ಗೆ ಟೀಮಿಗೆ ರೆಸ್ಪೆಕ್ಟ್ ಸಿಗೋದಿಲ್ಲ. ಸೊ ಟು ಅರ್ನ್ ದಟ್ ರೆಸ್ಪೆಕ್ಟ್ ನಿಮ್ಮ ಇದನ್ನು ಸ್ಕಿಲ್ಸ್ನು ಡೆವಲಪ್ ಮಾಡಬೇಕು. ಸೊ ಹಂಗಾಗಿ ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ ಸ್ಪೆಷಲಿ, ಅಂಡ್ ಇಟ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಆಲ್ ದ ಸಪೋರ್ಟ್ ಸ್ಟಾಫ್ ಇದು. ಸೊ ಪ್ಲೇಯರ್ ಒಬ್ಬರಿಗೆ ಅಲ್ಲ, ದ ಎಂಟೈರ್ ಎಕೋಸಿಸ್ಟಮ್ ಆಫ್ ಕ್ರಿಕೆಟ್ ಅಂಡ್ ದ ಸಪೋರ್ಟ್ ಸ್ಟಾಫ್ ಇಟ್ ಈಸ್ ಗ್ರೋಯಿಂಗ್ ಇದರಲ್ಲಿ. ಸೊ ಹಂಗಾಗಿ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ನಂಬರ್ 2, ಮೈಸೂರು ವಾರಿಯರ್ಸ್ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆನ್ ದ ಫೀಲ್ಡ್. ಯು ವಿಲ್ ಸಿ ಸಮ್ brave, courageous game of cricket. That is what we have practiced, and I'm hopeful that you will all enjoy the brand of cricket that we play. ಬನ್ನಿ, ನಮ್ಮ ಮೈಸೂರು ವಾರಿಯರ್ಸ್ನ ಸಪೋರ್ಟ್ ಮಾಡಿ. ತುಂಬ ವರ್ಷಗಳಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮ್ಗೆ ಇನ್ನೂ ಬೇಕು ನಿಮ್ಮ ಸಪೋರ್ಟ್. ಎವ್ರಿ ಇಯರ್ ವಿ ಕಮ್ ಫಾರ್ವರ್ಡ್. ನಮ್ದು ಒಂದೇ ಕೆಲಸ ಏನಂತ ಹೇಳಿದ್ರೆ, ಅರ್ಜುನ್ ರಂಗ ಅವರು ಹೇಳ್ದಂಗೆ, ಕ್ಯಾನ್ ವಿ ಗಿವ್ ಬ್ಯಾಕ್ ಸಮಥಿಂಗ್ ಫಾರ್ ದ ಪ್ಲೇಯರ್ಸ್. ಅವ್ರ ಪ್ಲೇಯರ್ಸ್ ಅಲ್ಲಿ ಇಫ್ ವಿ ಆರ್ ಪಾರ್ಟ್ ಆಫ್ ದೇರ್ ಗ್ರೋತ್, ಈವನ್ 1% ಇಫ್ ವಿ ಕ್ಯಾನ್ ಮೇಕ್ ಅ ಡಿಫರೆನ್ಸ್ ಇನ್ ದ ಪ್ಲೇಯರ್ಸ್ ಡೆವಲಪ್ಮೆಂಟ್ ಅಂಡ್ ಗ್ರೋತ್, ವಿ ಆರ್ ಹ್ಯಾಪಿ ವಿತ್ ದ್ಯಾಟ್ ಅಂತ. ಸೊ ಇದರಲ್ಲಿ ವಿ ವಿಲ್ ಡೂ ಎವ್ರಿಥಿಂಗ್ ದಟ್ ವಿ ಕ್ಯಾನ್ ಡೂ ಟು ಕ್ರಿಯೇಟ್ ಅನ್ ಎನ್ವೈರನ್ಮೆಂಟ್ ವೇರ್ ಪ್ಲೇಯರ್ಸ್ ಗೋ ಔಟ್ ದೇರ್ ಅಂಡ್ ಫ್ಲರಿಶ್. ಬಹಳ ಚೆನ್ನಾಗಿ ಹೇಳಿದ್ರಿ ಅರೆಕ್ಸ್. ಇನ್ಫ್ಯಾಕ್ಟ್ ಅರ್ಜುನ್ ರಂಗ ಅವರ ಕಡೆಯಿಂದ ಈ ಒಂದು ಪಯಣ ಇನ್ನ ಹೀಗೆ ಮುಂದುವರಿಲಿ. ಬರೀ ಕ್ರಿಕೆಟ್ ಕರ್ನಾಟಕ ಅಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಬೇರೆ ಸ್ಪೋರ್ಟ್ ಕೂಡ ಇನ್ನ ಅವರ ಸಹಕಾರ ನೀಡ್ಲಿ ಅಂತ ಹೇಳ್ತೀನಿ. ಅಂಡ್ 3 ದಿವಸದಿಂದ ಹುಡುಕಿ ಇಜ್ಜಾ ಬಿಜ್ಜಾ ತಿಜ್ಜಾ ಅಂತಾರೆ, 3ನೇ ಸಲಿಗೆ ಸಿಕ್ಕದ ಆರ್ಎಕ್ಸ್. ನಮ್ಮ ಶೋ ನೋಡೋರು ಅನ್ಕೊಂತಾರೆ ಏನಪ್ಪ ಈ ತರ ಹೇಳ್ತಾ ಇದೀನಿ ಅಂತ. ಬಟ್ ರಿಯಲಿ ಐ ಅಂಡರ್ಸ್ಟ್ಯಾಂಡ್, ಯಾಕಂದ್ರೆ ಸಮಯ ಕಡಿಮೆ ಇದ್ದಿದ್ರೆ ಯಾವ ತರ ನಿಮ್ದು ಡೇ ಇನ್ ಅಂಡ್ ಡೇ ಔಟ್ ಪ್ರಿಪರೇಷನ್, ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ನಡೀತಾ ಇತ್ತು ಅಂತ.
ಸೊ ಇನ್ನೀನ್ ತಪ್ಸ್ಕೊಂಬೇಡ, ನಾಳೆ ರಾತ್ರಿ ಬರ್ತಾ ಇದ್ದೀನಿ, ದಿನ ನನ್ನ ಗ್ರೌಂಡ್ ಅಲ್ಲಿ ನೋಡ್ಲೇಬೇಕಾಗತ್ತೀನಿ, ಅಲ್ಲಿ ತಪ್ಸ್ಕೊಳಕ್ ಆಗಲ್ಲ ನಿನ್ ಕೈಲಿ. ಸೊ ಥ್ಯಾಂಕ್ಸ್ ಯು ಫಾರ್ ಯುವರ್ ಟೈಮ್ RX. ಇದು ಒಂದು 15-20 ನಿಮಿಷ ಎಲ್ಲ ನಿಮ್ ಜೊತೆ ಮಾತಾಡಿ ಸಮಯ ಸಾಲದು. ಇನ್ಫ್ಯಾಕ್ಟ್ ಟೂರ್ನಮೆಂಟ್ ಮುಗಿದ್ಮೇಲೆ ಒಂದು ಕೋಚಿಂಗ್ ಆಸ್ಪೆಕ್ಟ್ಸ್ ಅಲ್ಲಿ ಬೇರೆನೆ ಒಂದು ಶೋ ಮಾಡೋಣ ನಾವು. ಅಂಡ್ ನಮ್ಮ ಕಾಂಬಾಕ್ಸ್ ಶೋ, ನಮ್ಮ ವ್ಯೂವರ್ಸ್ ಫ್ಯಾನ್ಸ್ ಪರವಾಗಿ and ನನ್ನ ಪರವಾಗಿ ಮೈಸೂರು ವಾರಿಯರ್ಸ್ ನಿಮ್ಮ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಿಮ್ಮ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ನಾನು ಫಾಲೋ ಮಾಡಿದ್ದೀನಿ. ಹೇಳಿದಾಗ ಒನ್ ಆಫ್ ದಿ ಸಕ್ಸಸ್ಫುಲ್ ಟೀಮ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ವರ್ಷನೂ ಚೆನ್ನಾಗಿ ಆಡಿ ಜೈಗಳಿಸಿ ಅಂತ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್ RX ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್ ಶ್ರೀ. ಥ್ಯಾಂಕ್ ಯು ಕಾಂಬಾಕ್ಸ್ಗೆ ನನ್ಗೆ ಕರೆದಿದ್ದಕ್ಕೆ. ನಿಮ್ಮ ಎಲ್ಲ ಪ್ರೇಮಿಗಳಿಗೆ ಕಾಂಬಾಕ್ಸ್, ಎಲ್ಲ ಯಾರ್ಯಾರು ಕಾಂಬಾಕ್ಸ್ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ವಿಶಿಂಗ್ ಯು ಅ ಹ್ಯಾಪಿ ಲೈಫ್, ವಿಶಿಂಗ್ ಯು ಅ ಸಕ್ಸಸ್ಫುಲ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್.